ಖಾಸಗಿ ಶಾಲೆಗಳು ಪೋಷಕರಿಂದ ಹೆಚ್ಚಿನ ಡೊನೇಷನ್. ಖಾಸಗಿ ಶಾಲೆಗಳ ವಿರುದ್ಧ ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಜಯ ಕರ್ನಾಟಕ ಆಗ್ರಹ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳು ಪೋಷಕರಿಂದ ಹೆಚ್ಚಿನ ಡೊನೇಷನ್ ಹಾಗೂ ಹೆಚ್ಚಿನ ಶಾಲಾ ಶುಲ್ಕ ಪಡೆಯುತ್ತಿರುವ ಖಾಸಗಿ ಶಾಲೆಗಳ ವಿರುದ್ಧ ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಜಯ ಕರ್ನಾಟಕ ಇಂದು ಆಗ್ರಹಿಸಿತು. ನಿಯಮಾನುಸಾರ ಸರ್ಕಾರ ನಿಗದಿಪಡಿಸಿದ ಶುಲ್ಕವನ್ನು ಮಾತ್ರ ಪಡೆದು ಪ್ರವೇಶ ಕಲ್ಪಿಸಿಕೊಡಬೇಕೆಂದು ಸರ್ಕಾರದ ಆದೇಶ ಇದ್ದರೂ ಕೂಡ ಹಲವು ಖಾಸಗಿ ಶಾಲೆಗಳು ಶಿಕ್ಷಣವನ್ನು ವ್ಯಾಪಾರವನ್ನಾಗಿಸಿಕೊಂಡು ಹಣ ಸಂಪಾದನೆ ಮಾಡುತ್ತಿರುವುದು ಬಹಿರಂಗ ಸತ್ಯವಾಗಿದೆ. ಇಂತಹ ಖಾಸಗಿ ಶಾಲೆಗಳ ವಿರುದ್ಧ ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಜಯ ಕರ್ನಾಟಕ ಇಂದು ಆಗ್ರಹಿಸಿತು. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಇವತ್ತು ಏನು ಖಾಸಗಿ ಸಂಸ್ಥೆಗಳು ಏನು ಮಾಡ್ತಾ ಇದ್ದವಪ್ಪ ಅಂತಂದರೆ ಶಿಕ್ಷಣ ಹೆಸರಿನ ಮೇಲೆ ಇವತ್ತು ಮಕ್ಕಳ ಪೋಷಕರ ಹತ್ರ ಡೊನೇಷನ್ ಹೆಸರಿನ ಮೇಲೆ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಇದನ್ನು ನಿಲ್ಲಬೇಕು ಅಂತೇಳಿ ಜಯ ಕರ್ನಾಟಕ ಸಂಘಟನೆ ಇವತ್ತು ಹೋರಾಟ ಮಾಡ್ತಾ ಇದೆ. ಆದರೆ ಸರ್ಕಾರ ಏನು ಹೇಳ್ತಾ ಇದೆಯಪ್ಪ ಅಂದರೆ ಇದೇನು 1983ನೇ ಕಲಂ ಪ್ರಕಾರ ಇವತ್ತು ನಾವು 2009ನೇ ಕಲಂ ಪ್ರಕಾರ ಏನು ಹೇಳ್ತದಂದರೆ ಆ ನೋಟಿಸ್ ಬೋರ್ಡ್ಗಳಿರ್ತಾವೆ, ಏನು ಶುಲ್ಕವನ್ನು ತೊಗೊತಿರೋ ಅದನ್ನು ಮೆನ್ಷನ್ ಮಾಡಿ ಹಾಕಬೇಕು ಅಂತ ಕೇಳಿ ಒಂದು ಸರ್ಕಾರ ರೂಲ್ಸ್ ಇದೆ. ಇಷ್ಟೇ ತೊಗೋಬೇಕು ಫೀಸ್ ಅಂತ ಹೇಳಿದೆ. ಆದರೆ ಇವರು ಫೀಸ್ ಡೊನೇಷನ್ ಇಲ್ಲ, ಫೀಸ್ ತೊಗೋಬೇಕಂತಿದೆ, ಡೊನೇಷನ್ ತಗೋಬಾರ್ದು ಅಂತ ಸರ್ಕಾರ ಆದೇಶ ಇದೆ. ಆದರೂ ಸಹ ಇವತ್ತು ಎಲ್ಲ ಖಾಸಗಿ ಶಾಲೆಯಲ್ಲಿ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡ್ತಕ್ಕಂಥ ಕೆಲಸಗಳು ಇವತ್ತು ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದೆ. ಶಿಕ್ಷಣ ಅನ್ಸ್ತಕ್ಕಂಥದ್ದು ಒಂದು ವ್ಯಾಪಾರೀಕರಣ ಆಗಿಬಿಟ್ಟಿದೆ. ಏನಂದರೆ ಶ್ರೀಮಂತರ ಮಕ್ಕಳು ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳಿಗೆ ಮಾತ್ರ ಶಿಕ್ಷಣ ಕೊಡ್ತೀವಿ ಅಂತಕ್ಕಂಥ ಎಲ್ಲೋ ಒಂದು ಕಡೆ ಸಂದೇಶ ಇವತ್ತು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಕೊಡ್ತಾ ಇದ್ದೇವೆ. ಇವತ್ತು ಗರೀಬರ ಮಕ್ಕಳಿಗೆ, ದಲಿತರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ ನಿಜವಾದ ಶಿಕ್ಷಣ ಸಿಗ್ತಾ ಇಲ್ಲ. ಹಾಗಾಗಿ ಈ ಡೊನೇಷನ್ ಅವಳಿ ನಿಲ್ಲಿಸಬೇಕು. ನಾನು ಏನಪ್ಪ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ತೀನಿ. ಈಗಾಗಲೇ ತಾವು ಪತ್ರಿಕೆ ಮುಖಾಂತರ, ಮಾಧ್ಯಮದ ಮುಖಾಂತರ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ. ಯಾವುದಾದ್ರೂ ಶಿಕ್ಷಣ ಸಂಸ್ಥೆ ಡೊನೇಷನ್ ಅಂತ ಹೇಳಿ ವಸೂಲಿ ಮಾಡಿದ್ರೆ ನೀವು ಕಂಪ್ಲೇಂಟ್ ಮಾಡಿ ದೂರನ್ನು ಸಲ್ಲಿಸಿ ನಾವು ಅವ್ರ ಮ್ಯಾಗ ಕ್ರಮ ತೆಗಿತೀವಿ ಅಂತ ಹೇಳಿದ್ದಾರೆ. ಆದರೆ ನಾನೇನು ಒತ್ತಾಯನ ಮಾಡ್ತೀನಿ ಅಂದರೆ ಎಲ್ಲ ಸಂಸ್ಥೆಗಳಲ್ಲೂ ಸಹ ಈ ರೀತಿ ನಡೀತಾ ಇದೆ. ಅದಕ್ಕೆ ನೀವು ಒಂದು ತಂಡವನ್ನು ರಚನೆ ಮಾಡಿ, ನೀವೇ ಅಂಥ ಸಂಸ್ಥೆಗಳಿಗೆ, ಭಾಳಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲ, ಇವತ್ತು ಸಂಸ್ಥೆಗಳು ನಡೆಸ್ತಕ್ಕಂಥವ್ರು ಎಲ್ಲ ರಾಜಕಾರಣಿಗಳೇ, ಅಂಥ ಸಂಸ್ಥೆಗಳನ್ನು ಒಂದು ತಂಡವನ್ನು ರಚನೆ ಮಾಡಿ ನೀವು ಅದನ್ನು ತನಿಖೆ ಮಾಡಿಸಿ ಅಂಥವ್ರು ಮಾನ್ಯತೆಯನ್ನು ರದ್ದು ಮಾಡಬೇಕು ಅಂತೇಳಿ ನಾವು ಒಂದು ಒತ್ತಾಯನ ಮಾಡ್ತೇವೆ ಸರ್. ಕಲಬುರಗಿನಲ್ಲಿ ಒಂದು ಯಾವುದು ಸಂಸ್ಥೆ, ಒಂದು ಯಾವುದು ಸರ್, ಒಂದು ಅಂತ ಹೇಳೋದು ಎಲ್ಲ ಸಂಸ್ಥೆಗಳಿದ್ದಾವೆ. ಇವತ್ತು ಎಲ್ಲ ಸಂಸ್ಥೆಗಳು ಒಂದು ಮಾತನ್ನು ನಾನು ಹೇಳ್ತೇನೆ. ಇವತ್ತು ಚಂದ್ರಕಾಂತ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇದೆ, SBR ಇದೆ, ಭಾಳಷ್ಟು ಇದ್ದಾವೆ. ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಈ ಕಡೆ ಸರ್ಕಾರ ಅವರು ಮುಗ್ದಾನಿನೂ ಹಾಕ್ತಾ ಇಲ್ಲ, ಈ ಕಡೆ ಉನ್ನತ ಮಟ್ಟದ ಶಿಕ್ಷಣ ಕೊಡೋಕ್ಕೂ ಸಹ ಪ್ರಯತ್ನ ಮಾಡ್ತಾ ಇಲ್ಲ. ಹಾಗಾಗಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಸಚಿವರು ಇಂಥದ್ದೊಂದು ಕ್ರಮ ಜರುಗಿಸಿ ಡೊನೇಷನ್ ತಪ್ಪಿಸಬೇಕು ಅಂತಕ್ಕಂಥದ್ದನ್ನು ಒಂದು ಒತ್ತಾಯನ ಮಾಡ್ತಾರೆ. ನಾವು ಉಗ್ರವಾದ ಹೋರಾಟ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಮುತ್ತಿಗೆ ಹಾಕೋಂಥ ಕೆಲಸ ಜಯ ಕರ್ನಾಟಕ ಸಂಘಟನೆ ಮಾಡ್ತದೆ ಸರ್.